ಈಗ ವಿಜ್ಞಾನ ಬೆಳೆದಿರೋದ್ರಿಂದ ಸಿರಿಧಾನ್ಯಗಳ ಮೂಲಕ ಬಹಳ ಉತ್ತಮ ರೀತಿಯಲ್ಲಿ ರುಚಿಕರವಾದಂತಹ ಆಹಾರ ಪದಾರ್ಥಗಳನ್ನು ತಯಾರು ಮಾಡತಕ್ಕಂಥದ್ದು ಸಾವಯವ ಕೃಷಿ ಅಂತಂದ್ರೆ ನಾವು ಪ್ರಕೃತಿನಲ್ಲಿ ಸಿಗ್ತಕ್ಕಂಥ ಗೊಬ್ಬರ ಮತ್ತು ಇತ್ಯಾದಿ ಪದಾರ್ಥಗಳನ್ನು ಬಳಸಿಕೊಂಡು ಕೃಷಿ ಮಾಡ್ತಕ್ಕಂಥದ್ದು. ರಾಸಾಯನಿಕ ಕೃಷಿ ಪದ್ಧತಿಯನ್ನು ಬಿಟ್ಟು ನಮ್ಮ ಪ್ರಕೃತಿನಲ್ಲಿ ಸಿಗ್ತಕ್ಕಂಥ ಅನೇಕ ವಸ್ತುಗಳನ್ನು ಬಳಸಿಕೊಂಡು ಕೃಷಿ ಮಾಡದೆ ಸಾವಯವ ಕೃಷಿ ಇದನ್ನ ಈಗ ಮಾಡೋದ್ರಿಂದ ಏನಾಗ್ತದೆ, ಆರೋಗ್ಯದ ದೃಷ್ಟಿಯಿಂದ ಬಹಳ ಉತ್ತಮ ಅಂತಕ್ಕಂಥದ್ದು ಇವತ್ತು ವಿಜ್ಞಾನಿಗಳೆಲ್ಲ ಕೂಡ ಹೇಳಿರ್ತಕ್ಕಂಥದ್ದು. ಅನೇಕ ವಿಜ್ಞಾನಿಗಳು ಇದನ್ನು ಹೇಳಿದ್ದಾರೆ. ಸಾವಯವ ಕೃಷಿಯನ್ನ ಮಾಡಬೇಕು, ಸಾವಯವ ಕೃಷಿ ಪದ್ಧತಿಯಿಂದ ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮ ಬೀರ್ತದೆ, ಅದಕ್ಕೋಸ್ಕರವಾಗಿ ಸಾವಯವ ಕೃಷಿ ಮಾಡಬೇಕು ಅಂತಕ್ಕಂಥದ್ದು ಇದಕ್ಕೆ ಇವತ್ತು ಉತ್ತೇಜನ ಕೊಡ್ತಕ್ಕಂಥದ್ದು ಕೂಡ ಮಾಡ್ತಾ ಇದ್ದೀವಿ. ಈಗ ಕೆಲವರು ಸಾವಯವ ಕೃಷಿ ಪದ್ಧತಿಯನ್ನು ಮಾಡಿದಂಥವ್ರಿಗೆ ನಾವು ಅವ್ರನ್ನ ಗೌರವಿಸ್ತಕ್ಕಂಥ ಪುರಸ್ಕರಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೀವಿ. ಸೊ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಸಾವಯವ ಕೃಷಿ ಇವತ್ತು ರಾಗಿ ಇರ್ಬೋದು, ಜೋಳ ಇರ್ಬೋದು, ಸಾಮೆ ಇರ್ಬೋದು, ಆರ್ಕ ಇರ್ಬೋದು. ನಾವೆಲ್ಲ ಹುಡುಗರಾಗಿದ್ದಾಗ ಎಲ್ಲಿ ಮಳೆ ಕಡಿಮೆ ಬೀಳ್ತದೆ, ಎಲ್ಲಿ ಫಲವತ್ತತೆ ಕಡಿಮೆ ಇರ್ತದೆ, ಆ ಪ್ರದೇಶಗಳಲ್ಲಿ ಈ ಸಿರಿಧಾನ್ಯ ಬೆಳೀತಾ ಇರ್ತದೆ. ಈ ಸಿರಿಧಾನ್ಯಗಳ ಊಟ ಕೂಡ ಒಂದು ವರ್ಷದಲ್ಲಿ 1 ತಿಂಗಳು, 2 ತಿಂಗಳು, 3 ತಿಂಗಳು ಈ ಥರ ಎಲ್ಲ ಊಟ ಮಾಡ್ತಕ್ಕಂಥದ್ದು ಕೂಡ ಮಾಡ್ತಾ ಇದೆ. ಈಗ ವಿಜ್ಞಾನ ಬೆಳೆದಿರೋದ್ರಿಂದ ಸಿರಿಧಾನ್ಯಗಳ ಮೂಲಕ ಬಹಳ ಉತ್ತಮ ರೀತಿಯಲ್ಲಿ ರುಚಿಕರವಾದಂಥ ಆಹಾರ ಪದಾರ್ಥಗಳನ್ನು ತಯಾರು ಮಾಡ್ತಕ್ಕಂಥದ್ದು, ಆಹಾರವನ್ನು ತಯಾರು ಮಾಡ್ತಕ್ಕಂಥದ್ದು, ಜೊತೆಗೆ ಇದರಲ್ಲಿ ಸಾರಜನಕ, ನಾರಿನಂಶ, ವಿಟಮಿನ್ಗಳು, ಲವಣಗಳು ಹೆಚ್ಚು ಇರ್ತಕ್ಕಂಥದ್ದು. ಈ ಸಿರಿಧಾನ್ಯಗಳಲ್ಲಿ ಸಾರಜನಕ, ನಾರಿನಾಂಶ, ವಿಟಮಿನ್ಗಳು ಮತ್ತು ಲವಣಗಳು, ಎಲ್ಲ ಖನಿಜಗಳು ಎಲ್ಲ ಕೂಡ ಇರ್ತವೆ. ಇವೆಲ್ಲವೂ ಕೂಡ ಶರೀರಕ್ಕೆ ಬೇಕಾಗ್ತದೆ. ಇತ್ತೀಚಿನ ವರ್ಷಗಳಲ್ಲಿ ಬಹಳ ಜನರು ಈ ರಾಸಾಯನಿಕಗಳಿಂದ ಅನೇಕ ರೋಗಗಳಿಗೆ ತುತ್ತಾಗ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇತ್ತೀಚಿನ ರಕ್ತದ ಒತ್ತಡ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಡಯಾಬಿಟಿಕ್ ಕಾಯಿಲೆ ಇರ್ಬೋದು, ಹೃದಯ ಸಂಬಂಧಿತ ಕಾಯಿಲೆಗಳಿರ್ಬೋದು, ಈ ಥರದ ಅನೇಕ ಕಾಯಿಲೆಗಳು ಕೂಡ ಇವರಿಂದಲೇ ಬರ್ತವೆ ಅಂತಲ್ಲ, ರಾಸಾಯನಿಕ ಪದಾರ್ಥಗಳನ್ನು ಬಳಸೋದ್ರಿಂದಲೇ ಬರ್ತವೆ ಅಂತಲ್ಲ, ಅವು ಕೂಡ ಕಾರಣ. ಸೊ ಈ ಕಾರಣದಿಂದ ಕರ್ನಾಟಕ ರಾಜ್ಯ ಹೆಚ್ಚು ಒತ್ತು ಕೊಡ್ತಕ್ಕಂಥ, ಅದಕ್ಕೋಸ್ಕರ ಒಂದು ನೀತಿಯನ್ನೇ ಮಾಡಿ ಆ ನೀತಿಯನ್ನು ರೈತರಿಗೆ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ಮಾಡಿದ್ದೀವಿ. ಈಗ ಶೋಭಾ ಕರಂದ್ಲಾಜೆ ಅವರು ಹೇಳ್ತಾ ಇದ್ರು ಪಕ್ಕದಲ್ಲಿ ಕೂತಿದ್ದಾಗ, ಕೇಂದ್ರ ಸರ್ಕಾರನೂ ಕೂಡ ಸಹಾಯ ಮಾಡ್ತದೆ. ನೀವು ಒಂದು ಅನೇಕ ಜನ ವಿದೇಶಿಯರು ರಾಗಿ ಅವರಿಗೆ ಕ್ವಾಲಿಟಿ ಸೀಡ್ಸ್ ಸಿಕ್ಕಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ನಾನು ಕೃಷಿ ಕಾರ್ಯದರ್ಶಿಗಳಿಗೆ ಹೇಳಿದ್ದೀನಿ, ರಾಗಿ ಬೆಳಿಬೇಕು. ಸೊ ಎಂಥ ರಾಗಿ ಬೆಳಿಬೇಕು ಅಂತಂತಂದ್ರೆ, ಯಾಕಂತಂದರೆ ನಾವು ರಾಗಿನ ಕರ್ನಾಟಕದಲ್ಲಿ 8 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶಗಳಲ್ಲಿ ಬೆಳೀತಾ ಇದ್ದೀವಿ ಅಲ್ಲ, 8 ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ಗಳಲ್ಲಿ ರಾಗಿ ಬೆಳೀತಾ ಇದ್ದೀವಿ. ಜೋಳ ಸುಮಾರು 5 ಲಕ್ಷ ಹೆಕ್ಟೇರ್ಗೂ ಕೂಡ ಹೆಚ್ಚು ಪ್ರದೇಶದಲ್ಲಿ ಬೆಳೀತಾ ಇದ್ದೀವಿ. ಸಜ್ಜೆ ಬೆಳೀತಾ ಇದ್ದೀವಿ, ಸುಮಾರು 1,31,000 ಹೆಕ್ಟೇರ್ ಪ್ರದೇಶದಲ್ಲಿ ಸಜ್ಜೆ ಬೆಳೀತಾ ಇದ್ದೀವಿ. ಇನ್ನು ಅನೇಕ ಇಡೀ ಕರ್ನಾಟಕದಲ್ಲಿ ಈ ಎಲ್ಲ ಬೆಳೆಗಳನ್ನು ರಾಗಿ, ಜೋಳ
ಬೇರೆ ಸಿರಿಧಾನ್ಯಗಳು ಇವೆಲ್ಲವೂ ಸೇರಿ ಸುಮಾರು 20 ಲಕ್ಷ ಟನ್ 20 ಲಕ್ಷ ಟನ್ ಈ ಸಿರಿಧಾನ್ಯಗಳನ್ನು ಬೆಳೀತಾರೆ. ಹೌದಾಗಿದ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಯಾರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಡೈರೆಕ್ಟರ್ ಯಾರು? ಸುಮಾರು 20 ಲಕ್ಷ ಟನ್ಗಳಷ್ಟು ಈ ಆಹಾರ ಪದಾರ್ಥಗಳನ್ನು ಬೆಳೀತಾ ಇದ್ದಾರೆ.